केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಅಶ್ವಿನಿ ಆರ್ಟ್ಸ್ ರವರ ಚೊಚ್ಚಲ ಚಲನಚಿತ್ರ ಹಾಗೂ ನಂದೀಶ್ ಕೆಎಸ್ ರವರ ದ್ವಿತೀಯ ನಿರ್ದೇಶನದ ರಿಷಿಯವರ ಅಮೋಘ ಅಭಿನಯದ ರುದ್ರ ಗರುಡ ಪುರಾಣ ಎಂಬ ಚಲನಚಿತ್ರದ ಪ್ರೀಮಿಯರ್ ಶೋ ಮೈಸೂರಿನ ಡಿಆರ್ಸಿಯಲ್ಲಿ 21/1/2025 ಸಂಜೆ 6 ಗಂಟೆಗೆ ಬೇಬಿ ಮಠದ ಸ್ವಾಮಿಗಳು ಹಾಗೂ ಅರ್ಜುನ್ ಗುರುಜಿಯವರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಜಿಟಿ ದೇವೇಗೌಡರವರು ಹಾಗೂ ಎಂಎಲ್ಸಿ ವಿವೇಕಾನಂದರವರು ಹಾಗೂ ಹಲವು ನಾಯಕರುಗಳ ಸಮ್ಮುಖದಲ್ಲಿ ಪ್ರದರ್ಶನಗೊಂಡಿತು. ಈ ಸಂದರ್ಭದಲ್ಲಿ ಚಲನಚಿತ್ರದ ನಾಯಕರಾದ ರಿಷಿಯವರು, ನಾಯಕಿಯಾದ ಪ್ರಿಯಾಂಕರವರು, ನಿರ್ದೇಶಕರಾದ ಕೆಎಸ್ ನಂದೀಶ್ ರವರು, ನಿರ್ಮಾಪಕರಾದ ಅಶ್ವಿನಿ ವಿಜಯ್ ರವರು ಹಾಗೂ ಲೋಹಿತ್ ಅವರು, ಅವರ ಸ್ನೇಹ ಬಳಗದ ಎಲ್ಲರೂ ಹಾಜರಿದ್ದು ಸಿನಿಮಾದ ಪ್ರಥಮ ಪ್ರದರ್ಶನವನ್ನು, ಅದರ ಪ್ರೀಮಿಯರ್ ಶೋ ಅನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜನರು ಪ್ರೀಮಿಯರ್ ಶೋ ಅನ್ನು ಸಂತೋಷದಿಂದ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ರುದ್ರ ಗರುಡ ಪುರಾಣ ಸಿನಿಮಾ ಟ್ರೈಲರ್ ನೋಡಿದೆ. ತುಂಬಾ ಚೆನ್ನಾಗಿದೆ. ಬಹಳ ಜೋರಾಗಿದೆ. ಜನವರಿ 24ನೇ ತಾರೀಕು ಶೋ ಪ್ರಾರಂಭ ಆಗ್ತಾ ಇದೆ. ನಾನು ಬಂದು ನೋಡ್ತೇನೆ, ನೀವುಗಳು ಬಂದು ನೋಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಅದ್ಭುತವಾದ ಒಂದು ಚಲನಚಿತ್ರ ರಚನೆ ಆಗಿದೆ. ರುದ್ರ ಗರುಡ ಪುರಾಣ ಅಂತ ಒಂದು ಒಳ್ಳೆ ಟ್ರೇಲರ್ ಅನ್ನು ಕೂಡ ಈಗಲೇ ನಾವು ವೀಕ್ಷಿಸಲು ಸಾಧ್ಯ ಆಯಿತು. ಅತ್ಯಂತ ಒಂದು ಉತ್ಸಾಹದಿಂದ ಎಲ್ಲರೂ ಇದಕ್ಕೆ ಕಾಯ್ತಾ ಇದ್ದಾರೆ. 24ನೇ ಜನವರಿ ಈ ಒಂದು ಚಲನಚಿತ್ರ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಈ ಸಿನಿಮಾವನ್ನು ವೀಕ್ಷಿಸಲಿಕ್ಕೆ ನಾನು ವಿನಂತಿ ಮಾಡ್ತೀನಿ. ಈ ಒಂದು ಒಳ್ಳೆಯ ಸಿನಿಮಾ ಮೈಸೂರಿನಲ್ಲೇ ಸಂಪೂರ್ಣವಾದ ಶೂಟಿಂಗ್ ಆಗಿದೆ. ಮೈಸೂರಿನ ನಟರು, ಪ್ರೊಡ್ಯೂಸರು, ಇಡೀ ನಾಟಕ ಮೈಸೂರಿನಿಂದ ಆಗಿರೋ ಕಾರಣಕ್ಕಾಗಿ ಇದು ಸಮಸ್ತ ಮೈಸೂರಿನ ನಿವಾಸಿಗಳು ಇದಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಡಬೇಕಾಗಿದೆ. ಅದಕ್ಕಾಗಿ ಎಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಬನ್ನಿ ವೀಕ್ಷಿಸಿ. ಇದರ ಒಂದು ಏನು ಲಾಂಚ್ ಇದೆ ಅದನ್ನ ಯಶಸ್ವಿ ಮಾಡಿ ಅಂತ ಮಾಡ್ತಾ ಕಾರ್ಯಕ್ರಮ ಈ ಚಲನಚಿತ್ರ ಒಂದು ರಿಲೀಸ್ ಯಶಸ್ವಿಯಾಗಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಅದ್ರಲ್ಲ ಸರ್, ಫಸ್ಟ್ ಟೈಮ್ ನೋಡಿದಾಗ ಏನು ಅನಿಸ್ತು ಸರ್? ನಾನು ಆ್ಯಕ್ಚುಲಿ ಮುಂಚೆನೇ ನೋಡಿದ್ದೆ. ಇವತ್ತಿನ ತುಂಬ ಖುಷಿ ಆಯಿತು. ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಇವಾಗ ಫಸ್ಟ್ ಹಾಫ್ ಮುಗಿದು ಇವಾಗ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಖುಷಿ ಆಗ್ತಾಯಿದೆ. ಏನು ನಿರೀಕ್ಷೆ ಇಟ್ಟಿದ್ದೀರಿ ಸರ್? ನನಗೆ ತುಂಬ ಇಷ್ಟ ಆಗಿದೆ. ಜನಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಮುಂದಕ್ಕೆ ನೀವು ಹೇಳಬೇಕು. ಸಾಕಷ್ಟು ಕ್ಯೂರಿಯಾಸಿಟಿ ಮೂವಿಲಿ. ಹೌದು. ಕಥೆನೇ ಹೇಗೆ ಸೆಲೆಕ್ಟ್ ಮಾಡಿದ್ರೆ ಸರ್? ಇಲ್ಲ, ಇದು ನನಗೆ ಆ್ಯಕ್ಚುಲಿ ಮುಂಚೆಯಿಂದ ನಾನು ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು. ಈ ಕತೆ ಕೇಳಬೇಕಾದ್ರೆ ಅದು ಮಿಸ್ಟ್ರಿ ಥ್ರಿಲ್ಲರು ನನಗೆ ತುಂಬ ಇಷ್ಟ. ಅದು ಆ ಜಾನರ್ ಸಿನಿಮಾಸು ನಾನು ಜಾಸ್ತಿ ನೋಡ್ತಾಯಿದ್ದೆ ಮುಂಚೆಯಿಂದ. ಇವರು ಈ ಕತೆ ಹೇಳಿದಾಗಲೇ ನನಗೆ ಅದು 25 ಇಯರ್ಸ್ ಬ್ಯಾಕ್ ಬರುತ್ತೆ, ಬಸ್ಸು ಹೋಗಿದ್ದು ಮತ್ತೆಲ್ಲ ಬರ್ತಾರೆ, ಅದೊಂದು ಲೈನು ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನ ಇಟ್ಕೊಂಡು ಆಮೇಲೆ ಇದನ್ನು ರಿಷಿ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಿನಿಮಾ ನಿರ್ಮಾಣ ಮಾಡಿದ್ದೆ. ಫಸ್ಟ್ ಟೈಮ್ ಏನಾದ್ರು ಭಯ ಅನ್ನಿಸ್ತಾ ಇತ್ತಾ ಸರ್? ಏನಾದ್ರು ಸರ್ ಭಯ ಅಂತ ಏನಿಲ್ಲ. ಈಗ ಅದೇ ಎಲ್ಲ ಈಗ ರಿಲೀಸ್ ಆಗ್ತಿದೆಯಲ್ಲ, ಒಂದು ಸ್ವಲ್ಪ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಟೆಕ್ನಿಕಲಿ ಆಗಲಿ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ. 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ದಯವಿಟ್ಟು 150 ಥಿಯೇಟರ್ಸ್ಗೆ ರಿಲೀಸ್ ಮಾಡ್ತಾಯಿದ್ದೀವಿ. ಮಲ್ಟಿಪ್ಲೆಕ್ಸ್ ಬಿಟ್ಟು 150 ಥಿಯೇಟರ್.
ಅದು ಈಗ ಮುಂದಿನ ಹಂತದಲ್ಲಿ ಅದನ್ನು ಈಗ ಮಾಡ್ತೀವಿ. ಎಲ್ಲ ಆಗಿದೆ, ಮಾತುಕತೆ ನಡೀತಾ ಇದೆ. ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ. ಎಷ್ಟು ಹಾಡುಗಳಿದ್ದಾವೆ ಸರ್? 4 ಹಾಡಿದ್ದಾವೆ. ಸಂಗೀತ ನಿರ್ದೇಶಕರೇ ಸರ್ KP ಅಂತ ಹೇಳಿ ಅವರು ಚೆನ್ನಾಗಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿದ್ರು. ದೇವಿಶ್ರೀ ಪ್ರಸಾದ್ ಅವರ ಜೊತೆ ವರ್ಕ್ ಮಾಡ್ತಾಯಿದ್ರು. ಸೊ ಇವಾಗ ಅವ್ರದ್ದು ಫಸ್ಟ್ ಮೂವಿ. ಕನ್ನಡದಲ್ಲಿ ಮಾತ್ರ ಅಥವಾ ಡಬ್ಬ ಆಗಿ ಅದು ತೆಲುಗುದಾಗಿದೆ ಸರ್. ತೆಲುಗುದು ಈಗ ರಿಲೀಸಿಂಗ್ ನಡೀತಾ ಇದೆ, ಅದನ್ನು ಮಾತುಕತೆ ನಡೀತಾ ಇದೆ. ಒಟ್ಟಿಗೆ ರಿಲೀಸ್ ಆಗಲ್ಲ ಅಲ್ಲ, 1 ವಾರ ಬಿಟ್ಟು ಮಾಡೋ ಇದಿದೆ. ಕನ್ನಡ 24 ಮಾಡ್ತಾಯಿದ್ವಿ, ಅದು 1 ವಾರ ಬಿಟ್ಟು ತೆಲುಗು ಮಾಡ್ತಾಯಿದ್ವಿ. ಬೇರೆ ಭಾಷೆಗಳು ಯಾವ್ದಾದ್ರು ಆಫರ್ ಬಂದಿದೆ ಸರ್ ಅದರ ಡಬ್ ಮಾಡೋಕ್ಕೆ? ಇಲ್ಲ, ತೆಲುಗು ಈಗ ಬಂದಿತ್ತು, ತೆಲುಗು ಮಾಡ್ತಾಯಿದ್ದೀವಿ. ನನಗೆ ತಮಿಳು ಇದೊಂದು ನಡೀತಾ ಇದೆ. ಹಾಂ ಹೌದು, ಇದು ಫಸ್ಟ್ ಮೂವಿ ಮೇಡಮ್. ಖಂಡಿತ ನಡೀತಾ ಇದೆ, ಎಲ್ಲ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾ ಇದೆ. ಇನ್ನೇನು ಮುಂದಿನ ತಿಂಗಳು ಒಂದು ಅನೌನ್ಸ್ ಮಾಡ್ತೀವಿ. ಆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅದರ ಥರ ಮಾಡ್ತೀವಿ. ನೀವೇನು ಎಸ್ಟಿಮೇಟ್ ಹಾಕ್ಕೊಂಡಿದ್ರೆ ಅದಾಯ್ತಾ ಅದಕ್ಕಿಂತ ಜಾಸ್ತಿ ಆಯಿತು? ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾಯಿದೆ, ಬಟ್ ಸಿನಿಮಾಗೋಸ್ಕರ ಅದು ನನಗೆ ಅದೇನು ಅನ್ನಿಸ್ಲಿಲ್ಲ. ಸಿನಿಮಾಗೆ ಏನು ಬೇಕು ಅದು ಮಾಡಿದ್ವಿ. ಮೊದಲನೇದಾಗಿ ಹೇಳಬೇಕು ಅಂದರೆ ನಮ್ಮ ನಿರ್ಮಾಪಕರ ಧೈರ್ಯ. ಮೊದಲನೇ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 25 ವರ್ಷದ ಹಿಂದೆ ಇದು ರಿಯಲ್ ಸ್ಟೋರಿ. ಒಂದು ವಿಮಾನ ಹಾರೋಗಿತ್ತು ಮತ್ತು ಅದು ಮತ್ತೆ ವಾಪಸ್ ಬಂತು, 25 ವರ್ಷ ಆಗಿ ಬಂದಿತ್ತು ಅಂತ ಒಂದು ಸ್ಟೋರಿ ಲೈನ್ನ ಇಟ್ಕೊಂಡು ನಾವು ಕನ್ನಡದಲ್ಲಿ, ಈಗ ಮಲಯಾಳಮಲ್ಲಿ ಮಾಡಿದರೆ, ತಮಿಳಲ್ಲಿ, ತೆಲುಗಲ್ಲಿ ಮಾಡಿದರೆ ನಾವು ಹೇಳ್ತಿದ್ದೋ ಏನು ಸೂಪರಾಗಿ ಮಾಡಿದಾರಪ್ಪ ಸ್ಟೋರಿ ಅಂತ. ಅದನ್ನು ಮೀರ್ಸಂತ ಒಂದು ಕಥೆಯನ್ನು ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಅದಕ್ಕೆ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇದು ನಮ್ಮ ನಿರ್ಮಾಪಕರು ನೀರಾಕಿ ಬೆಳೆಸಿದ್ದಾರೆ. ನಿಮ್ಮ ಮುಂದೆ ತೊಗೊಬಂದು ಇಟ್ಟಿದ್ದೀವಿ ನಾವೀಗ. ಈಗ ನೀವು ಹೇಳಬೇಕು ಏನು ಮಾಡಬೇಕು ಅಂತ. ದಯವಿಟ್ಟು ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ. ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಥಿಯೇಟ್ರಲ್ಲೇ ಬಂದು 24ನೇ ತಾರೀಕು ನೀವೆಲ್ಲರಿಗೂ ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು 24ನೇ ತಾರೀಕು ಎಲ್ಲರೂ ಒಂದು ಸಿನಿಮಾನ ನೋಡಿ, ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀವಿ. ತುಂಬ ಥ್ಯಾಂಕ್ ಯು. ಈ ರುದ್ರ ಗರುಡ ಪುರಾಣ ಅನ್ನೋ ಫಿಲಮ್ ಏನಿವತ್ತು ನಾವು ಎಲ್ಲರೂ ಕೂಡ 100 ಜನ ನೋಡಿದ್ವಿ. ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕುಂತು ನೋಡೋಂಥ ಫಿಲಮ್ಮು. ಈ ಫಿಲಮ್ ಹಾಲಿವುಡ್ಡಿಗೂ ಕೂಡ ಏನು ಕಡಿಮೆ ಇಲ್ಲ. ಮತ್ತು ಈ ಹೊಸ ಹೀರೋ ಆಗಿರಲಿ, ಹೊಸ ಹೀರೋ ಅಂತಲೂ ಕೂಡ ಎಲ್ಲೂ ಹೇಳೋಕ್ಕಾಗಲ್ಲ. ಹೀರೋಯಿನ್ ಕೂಡ ಭಾಳ ಹೀರೋಯಿನ್ ಈ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅಮರಾಗಿ ಉಳ್ಕೊಳ್ತಾರೆ. ಭಾಳ ಗಟ್ಟಿ, ತುಂಬ ಚೆನ್ನಾಗಿದ್ದಾರೆ. ಹೀರೋಯಿನ್ ಕೂಡ ಹೈಟ್ ಫಿಟ್ ಆಗಿರ್ಬೋದು. ಹೀರೋಯಿನ್ ಕೂಡ ಆದರೂ ಕೂಡ ಭಾಳ ಲಕ್ಷಣವಾಗಿದ್ದಾರೆ. ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಈ ರಾಜ್ಯ ಅಂತ ಎಲ್ಲ ಚಿತ್ರಮಂದಿರಗಳು ಕೂಡ ಚಿತ್ರದಲ್ಲಿ ಅವರೆಲ್ಲರೂ ಕೂಡ ಒಳ್ಳೆ ಸಮಾಜಕ್ಕೆ ಅವ್ರದ್ದೇ ಆದಂಥ ಒಂದು ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ಭ್ರಷ್ಟಾಚಾರ ಮಾಡೋಂಥವ್ರು, ಪೊಲೀಸ್ ಅಧಿಕಾರಿಗಳು ಹೇಗೆ ಅವರ ಕರ್ತವ್ಯನ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಈ ನಮ್ಮ ಕನ್ನಡ ಫಿಲಮಲ್ಲಿ ಒಂದು ಉತ್ತಮವಾದಂಥ ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆ ರಾಜ್ಯ ದ್ರಾವಿಡ ಮಹಾಸಭಾ RDMS ಮಹಾಸಭಾ ಈ ಸಂಸ್ಥೆ, ನಾನು ರಾಜ್ಯಾಧ್ಯಕ್ಷ. ನಾನು ನಮ್ಮ ಸಂಸ್ಥೆ ವತಿಯಿಂದ ಇದಕ್ಕೆ ಒಳ್ಳೆಯದಲ್ಲ ಅಂತ ನಾನು ಹಾರೈಸ್ತೀನಿ. ನಮ್ಮ ರುದ್ರಗರುಡ ಪುರಾಣ ಸಿನಿಮಾ ನಮ್ಮ ಸರ್ ತುಂಬ ಅದ್ಭುತ ಮಾಡಿ ಎಂಟರ್ಟೈನ್ ಮಾಡಿದ್ದು. ತುಂಬ ಖುಷಿಯಾಗಿತ್ತು. ಮೂವಿ ಇತ್ತು, ಸಸ್ಪೆನ್ಸ್ ಆಗಿ ಎಂಟರ್ಟೈನ್ ಮಾಡಿ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿತ್ತು. ಇದು ನಮ್ಮ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ, ಇಂಥ ಮೂವಿಗಳು ಬರ್ತಾಬೇಕು, ಉಳಿಬೇಕು ಅಂದರೆ ಮಸ್ತಾಗಿತ್ತು, ಚೆನ್ನಾಗಿತ್ತು. ಇದೊಂದು ಫೀಲಿಂಗ್ಸ್ ಆಗೋದು ತುಂಬ ಅದ್ಭುತವಾಗಿತ್ತು, ಎಂಟರ್ಟೈನ್ ಆಯಿತು. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಎಲ್ಲ ತಿರ್ಗೋಗಿತ್ತು, ನೋಡ್ತಾ ಇದ್ದು ತುಂಬ ಆದಷ್ಟು ಇದನ್ನು ಆದಷ್ಟು ಫ್ಯಾಮಿಲಿ ಫ್ರೆಂಡ್ರು ಶೇರ್ ಮಾಡಿ, ಆದಷ್ಟು ಇದನ್ನು ತಲುಪಿಸಿ, ಆದಷ್ಟು ಇದು ಮಾಡಿ. ಇದನ್ನು ಯಾವುದನ್ನು ಓಡಿ ನೋಡಬೇಡಿ, ಆದಷ್ಟು ಫೋನಲ್ಲಿ ನೋಡಬೇಡಿ, ಆದಷ್ಟು ಸಿನಿಮಾನ ಬೆಳೆಸಿ 100 ತಗೊಳ್ಳಿ, ಒಳ್ಳೆದಾಗಲಿ. ಇದನ್ನು ಫ್ಯೂಚರ್ಗೆ ಆದಷ್ಟು ಹೇಳ್ತೀನಿ. ತುಂಬ ಖುಷಿ ಆಯಿತು. ಮತ್ತು ಇದು ಈ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಇಂಥ ಮೂವಿಗಳು ಆದಷ್ಟು ಬರ್ತಾ ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಟೀಮ್ಗೂ, ಎಲ್ಲರಿಗೂ, ನಮ್ಮ ಲವಿ ಸರ್ಗೂ, ಆಲ್ ಸರ್, ಲವಿ ಫ್ರೆಂಡ್, ಲವಿ, ಥ್ಯಾಂಕ್ ಯು ಸೊ ಮಚ್. ಲವಿ ಋಷಿ ಸರ್, ಒನ್ ಸೆಕೆಂಡ್ ಮೂವಿ ಮಸ್ತ್ ಎಂಟರ್ಟೈನ್ಮೆಂಟ್ ಸರ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು. ಗರುಡ ಪುರಾಣ ಈ ಮೂವಿ ನೇಮ್ ಹೇಗೆ ಯುನೀಕ್ ಆಗಿದೆ, ಮೂವಿ ಕೂಡ ಸಖತ್ ಯುನೀಕ್ ಆಗಿದೆ. ಪ್ರತಿಯೊಬ್ಬ ಕ್ಯಾರೆಕ್ಟರ್ ಕೂಡ ದೇ ಹ್ಯಾವ್ ಪ್ಲೇಡ್ ಅ ವೆರಿ ಸ್ಪೆಷಲ್ ರೋಲ್. ಸ್ಪೆಷಲಿ ದ ಹೀರೋ ಮಿಸ್ಟರ್ ರಿಷಿ ಹಸ್ ಡನ್ ಅನ್ ಎಕ್ಸ್ಟ್ರೀಮ್ಲಿ ಔಟ್ಸ್ಟ್ಯಾಂಡಿಂಗ್ ಜಾಬ್. ಸೊ ನಾನು ಕೂಡ, ನನ್ನ ಫ್ಯಾಮಿಲಿ ಕೂಡ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಮೂವಿ ನಿಜವಾಗ್ಲೂ ಮನಸ್ಸಿಂದ ಹೇಳ್ತಿದ್ದೀನಿ, ಸಖತ್ತಾಗಿದೆ. ರುದ್ರಗರುಡ ಪುರಾಣ ಅನ್ನುವಂಥ ಸಿನಿಮಾ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಒಳ್ಳೆಯ ಛಾಯಾಗ್ರಹಣ ಇದೆ, ಹಾಗೆಯೇ ಒಳ್ಳೆಯ ಡೈರೆಕ್ಷನ್ ಇರೋದ್ರಿಂದ ಭಾಳ ಮನೋರಂಜನಾತ್ಮಕ ಕೂಡ ಚೆನ್ನಾಗಿದೆ. ಆ ಸಿನಿಮಾವನ್ನು ಖಂಡಿತವಾಗಿ ಎಲ್ಲರೂ ಕೂಡ ನೋಡ್ಬೋದು. ನೋಡೋದ್ರಲ್ಲಿ ತುಂಬ ಕುತೂಹಲವನ್ನು ಕೂಡ ಮೂಡಿಸುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿತವಾಗಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ ಚಲನಚಿತ್ರವನ್ನು ಸುಮಾರು 2.5 ಗಂಟೆ ಕಾಲ ನಾವು ಮೊಬೈಲ್ ಆನ್ ಹಿಡಿದು ಮತ್ತೆ ಸ್ವಿಚ್ ಆಫ್ ಮಾಡಿದ್ವಿ.
ಇನ್ನು ಯಾವಾಗಲೂ ಅದನ್ನ ಆನ್ ಮಾಡಬೇಕು ತೆಗಿಬೇಕು ಅನ್ನೋ ಮೂಡೇ ಬರಲಿಲ್ಲ ನಮಗೆ. ಒಂದು ನಿಮಿಷನೂ ಆ ಕಡೆ ಈ ಕಡೆ ನೋಡಬೇಕು ಅನ್ನಿಸ್ಲಿಲ್ಲ. ಮತ್ತು ಇಂಟರ್ವ್ಯೂವಲ್ಲಿ ಆಚೆಗೆ ಬಂದರೂ ಕೂಡ ಮತ್ತೆ ತಕ್ಷಣ ಸಿನಿಮಾ ಸ್ಟಾರ್ಟ್ ಆಗಿ ಎಷ್ಟು ಬೇಗ ಏನೋ ಸ್ಟಾರ್ಟ್ ಆಗಿಬಿಡುತ್ತೇನೋ ಅಂತೇಳಿ ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಮತ್ತು ಸೀಕ್ವೆನ್ಸ್ನ ಮೇಂಟೈನ್ ಮಾಡಿ ಒಂದು ಒಳ್ಳೆ ಚಲನಚಿತ್ರ ಮಾಡಿದ್ದಾರೆ. ಸುಮ್ಮನೆ ಏನೋ ನಾವು ಬಂದು ನೋಡಿದ್ದೀವಿ, ಈ ರಿವ್ಯೂ ಕೊಡೋಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ನಿಜವಾಗ್ಲೂ ಬಂದು ಸಿನಿಮಾಗೆ ಎಂಟ್ರಿ ಆದರೆ ಮುಗಿಯೋ ತನಕ ಯಾವ ಕಡೆನೂ ಕೂಡ ಹೋಗಕ್ಕೆ ಮನಸ್ಸು ಬರಲ್ಲ. ಅಷ್ಟು ಒಂದು ಒಳ್ಳೆ ಚಿತ್ರವನ್ನು ನಿರ್ಮಾಪಕರು ಮತ್ತು ಎಲ್ಲ ಅವರ ತಂಡ ನಿರ್ವಹಿಸಿದ್ದಾರೆ. ಮತ್ತು ಇದನ್ನು ನಿಭಾಯಿಸಿರುವಂಥ ಹೀರೋಯಿನ್ ಕೂಡ ಮತ್ತು ಎಲ್ಲ ಪಾತ್ರವನ್ನು ನಿಭಾಯಿಸುವಂಥರು ಕೂಡ ಅಚ್ಚುಕಟ್ಟಾಗಿ ಅವ್ರ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಂದು ಒಳ್ಳೆ ಚಲನಚಿತ್ರ ಈಗ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ಈ ಕನ್ನಡ ಚಿತ್ರವನ್ನು ನಾವು ಗೆಲ್ಲಿಸಬೇಕು. ಇಂಥ ಒಳ್ಳೆ ಚಿತ್ರಗಳನ್ನ ನಿಜವಾಗ್ಲೂ ನಾವೆಲ್ಲರೂ ಗೆಲ್ಲಿಸ್ಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ನಾನು ಕೂಡ ರುದ್ರ ಗರುಡ ಪುರಾಣ ಚಲನಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಬಂದು ಕೂಡ ಈ ಸಿನಿಮಾನ ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಸುರೇಶ್ ಅಂತ ಫ್ರಮ್ ಹಾಸನ್. ನನ್ನ ಮಗ ಮನು ಕ್ಯಾರೆಕ್ಟರ್ ಆಕ್ಟಿಂಗ್ ಮಾಡಿದ್ದಾನೆ. ನಂದೀಶ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ರಿಷಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಹೋಲ್ ಟೀಮ್ಗೆ ತುಂಬಾ ಒಳ್ಳೇದಾಗ್ಲಿ, 100 days ಓಡ್ಲಿ ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ರುದ್ರಗರುಡ ಪುರಾಣ ನಿಜವಾಗ್ಲೂ ಅನ್ಬಿಲೀವಬಲ್. ಈ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಹೊಸ ಡೋಸ್ ಅಂತ ಅನ್ಬೋದು. ನಿರ್ಮಾಪಕರಾದ ಲೋಹಿತ್ ಅವರು ನಿರ್ದೇಶಕರಿಗೆ ಏನೆಲ್ಲ ಬೇಕು ಅದೆಲ್ಲಾನು ಕೊಟ್ಟಿದ್ದಾರೆ. ಇಡೀ ಕಲಾವಿದರು, ಇಡೀ ಟೀಮ್ ತುಂಬಾ ಅಚ್ಚುಕಟ್ಟಾಗಿ ಒಂದು ಕನ್ನಡದ ಪ್ರೇಕ್ಷಕನಿಗೆ ಏನ್ ಬೇಕು, ಯಾವ್ಯಾವ ವಿಭಾಗದಲ್ಲಿ ಏನೇನ್ ಬೇಕು ಅದೆಲ್ಲವನ್ನ ಕೊಟ್ಟು ಅಚ್ಚುಕಟ್ಟಾಗಿ ಕತೆ ಕಟ್ಕೊ ಸಿನಿಮಾ ಮಾಡಿದ್ದಾರೆ. ಆದ್ರೆ ಇದನ್ನ ದಯವಿಟ್ಟು ಎಲ್ಲ ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ರುದ್ರ ಗರುಡ ಪುರಾಣ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ರುದ್ರ ಗರುಡ ಪುರಾಣ ಸಿನಿಮಾ ನೋಡಿದೆ. ಬಹಳ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಸಿನಿಮಾ. ರಿಷೇಣಿ ಅವ್ರ ಜೊತೆ ಕವಲುದಾರಿಯಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ. ಬಹಳ ಅತ್ಯದ್ಭುತವಾದಂತಹ ನಟರು. ಈ ಒಂದು ರುದ್ರ ಗರುಡ ಸಿನಿಮಾ ಬಹಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ನಂದೀಶ್ ಅಣ್ಣ ಅವರು ಕೂಡ ಉತ್ತಮವಾಗಿ ನಿರ್ದೇಶನ ಮಾಡಿದ್ದಾರೆ. ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಮತ್ತೆ ಸಾಂಗ್ಗಳಂತೂ ಸೂಪರ್ ಆಗಿದೆ. ಮ್ಯೂಸಿಕ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬೊಬ್ರು ಆಕ್ಟರ್, ಶಿವರಾಜ್ ಕೇರ್ಪೇಟೆ ಅಣ್ಣ ಆಗಿರ್ಬೋದು, ಮತ್ತೆ ವಂಶಿ ಆಗಿರ್ಬೋದು, ನಂದೀಶ್ ಸರ್ ಆಗಿರ್ಬೋದು, ರಿಷಿ ಅವರು, ಮತ್ತೆ ಹೀರೋಯಿನ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಹನೀಫಣ, ಮತ್ತೆ ರಂಗಭೂಮಿ ಕಲಾವಿದರು ಬಹಳ, ನಮ್ಮ ಮೈಸೂರಿನ ರಂಗಭೂಮಿ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಬೇಕು. ದಯವಿಟ್ಟು ನಮ್ಮೆಲ್ಲ ಕನ್ನಡ ಪ್ರೇಕ್ಷಕರು ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ರುದ್ರಗರುಡ ಪುರಾಣ ಒಳ್ಳೇದಾಗ್ಲಿ. 100 days ಅಲ್ಲ, 200 days ಓಡ್ಲಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನಮಸ್ಕಾರ. ಇವತ್ತು ಮೈಸೂರಲ್ಲಿ DRC ಯಲ್ಲಿ ರುದ್ರ ಗರುಡ ಪುರಾಣ ಪಿಕ್ಚರ್ದು ಪ್ರೀಮಿಯರ್ ಶೋ ಇತ್ತು. ತುಂಬಾ ದಿನ ಆದ್ಮೇಲೆ ಈ ತರ ಒಂದು ಒಳ್ಳೆ ಸಿನಿಮಾ ಸಿಕ್ತು ನಮ್ಗೆ. ಫ್ಯಾಮಿಲಿ ಕುಟುಂಬ ಸಮೇತ ಕೂತು ನೋಡುವಂತ ಚಿತ್ರ ಸಿಕ್ತು. ಮೈಸೂರಿನ ಕಲಾವಿದರು ಇದರಲ್ಲಿ ತುಂಬಾ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗ್ಲಿ, ನಮ್ಮ ಹೀರೋ ರಿಷಿ ಸರ್ ಆಗ್ಲಿ, ಹೀರೋಯಿನ್ ಪ್ರಿಯಾಂಕಾ ಅವರಾಗ್ಲಿ, ನಮ್ಮ ಸ್ನೇಕ್ ಶಾಮು, ತುಂಬಾ ಇದರಲ್ಲಿ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಫಿಲ್ಮ್ ಇದೆಯಲ್ಲ ತುಂಬಾ ಸಸ್ಪೆನ್ಸ್ ಆಗಿದೆ, ಗೊತ್ತೇ ಆಗೋದಿಲ್ಲ ಏನು ಅಂತ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರದು ನಮ್ಮ ಕಲಾವಿದರದು ನಮ್ಮ ಕೊನೆ ಗಂಟನೂ ಕುತೂಹಲ ಇದೆ. ಏನಾಗುತ್ತೆ ಏನು ಸಸ್ಪೆನ್ಸ್ ಸೀಟ್ ನಲ್ಲಿ ತುದಿ ಕಾಲಲ್ಲಿ ನಿಂತ್ಕೊಂಡು ನೋಡೋ ತರ ಇದೆ ಫಿಲ್ಮ್. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಈ ತರ ಕನ್ನಡ ಪಿಕ್ಚರ್ ಬರಬೇಕು. ಕನ್ನಡಾಭಿಮಾನಿಗಳು ದಯವಿಟ್ಟು ಇಂಥ ಚಿತ್ರಗಳನ್ನ ಬಂದು ಥಿಯೇಟರ್ ನೋಡಿ ಪ್ರೋತ್ಸಾಹಿಸಿ. ಕುಟುಂಬ ಸಮೇತ ಬಂದು ನೋಡುವಂತ ಚಿತ್ರ ಇದು. ಏನು ಬೇಜಾರಾಗಲ್ಲ, ಕೊನೆವರೆಗೂ ಥ್ರಿಲ್ ಇರ್ತಿದೆ. ಈ ತಂಡಕ್ಕೆ, ಈ ಚಿತ್ರಕ್ಕೆ ಶುಭವಾಗಲಿ. ಈ ಪಿಕ್ಚರ್ ಇದೆಯಲ್ಲ 25ನೇ ವಾರ ಒಳ್ಳೆ ಅಂತ ನಮ್ಗೆಲ್ಲ ಆಶೀರ್ವಾದ. ನಮಸ್ಕಾರ. ಕ್ಲೈಮ್ಯಾಕ್ಸ್ ಎಲ್ಲ ಟ್ರೈಲರ್ ಅಲ್ಲಿ ಇರುವಂತ ಡೈಲಾಗ್, ಬ್ಯಾಕ್ ಗ್ರೌಂಡ್ ಅಂತ ಸೌಂಡ್ ಮಾಡಿದವರೆಲ್ಲ ಈಗ ಅಂಡರ್ ಗ್ರೌಂಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಕಣೋ. ಕನ್ನಡದ ಕಲಾಭಿಮಾನಿಗಳಿಗೆ ಮಾಡುವಂತ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಪ್ರತಿಕ್ರಿಯೆಗಳು ನಿಮ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ರುದ್ರಗರುಡ ಪುರಾಣ ಸಿನಿಮಾ ಹೇಗಿದೆ ಅನ್ನೋದನ್ನ ನೀವೇ ನೋಡ್ಬೋದು. ಚೆನ್ನಾಗಿದೆ ಅನ್ನೋ ಪ್ರತಿಕ್ರಿಯೆಗಳು ನಿಮಗೆ ತಲುಪಿದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾವನ್ನ ನೋಡಿ ಅಂತ ಕೇಳ್ಕೊಡ್ತೀನಿ.
ಅಶ್ವಿನಿ ಬಾರಮ್ಮ ನೋಡಿ ಹಾಗೆ ಸೈಡ್